ಓ ಅಣ್ಣ ಬಂದ ಹೊಲದಿಂದನೇ? ಹ್ಞೂನ್ವಾ ಬಂದು ನೋಡ್ವಾ. ರೆಡಿ ಆದ್ಯಾ? ಹೊಂಟೇವಾ ಕೆಲ್ಸಕ್ಕೆ? ಹ್ಞೂ ಅಣ್ಣ ಹೊಂಟಿದ್ದೆ. ಅದು ಸಿಲಿಂಡ್ರ್ ಖಾಲಿ ಆಗೈತೆ ಅಂತ ನೋಡೋಣ, ಒಂಚೂರು ಫೋನ್ ಹಚ್ಚಿ ಬುಕ್ ಮಾಡಿಬಿಡು. ಇಟ್ಲಾಗು ಶಾಂತ, ಮಣ್ಣು ತುಂಬಿದ್ವಲ್ಲ ಸಿಲಿಂಡ್ರ, ಅಟ್ಲಾವು ಖಾಲಿ ಆತ. ಹ್ಞೂ ರೀ, ಅದು ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದ್ರ ಮೇಲೆ ಜಾಸ್ತಿ ಮಾಡಿಬಿಟ್ಟೆ ಅವಸರ ಅಂತೇಳಿ. ಈಗ ನನಗೂ ಹಪ್ಪಳದ ಆರ್ಡ್ರು, ಉಪ್ಪಿನಕಾಯಿ ಆರ್ಡ್ರು ಭಾಳ ಇದ್ವಲ್ಲ, ಹಿಂಗಾಗಿ ಅವಸರಲ್ಲಿ ಅಡುಗೆ ಮಾಡ್ಬೇಕಂತ ಹೇಳಿ ಒಲೆ ಹಚ್ಚೇ ಇಲ್ಲ. ಹಿಂಗಾಗಿ ಎಲ್ಲಕ್ಕೂ ಖಾಲಿ ಆಗ್ಬಿಟ್ಟೈತ್ರಿ ಈ ಸಲ. ಹೌದಾ? ಹ್ಞೂ ಆಯ್ತು, ಇರಲಿ ತುಂಬಿಸಿರಾತ. ನೀ ಏನು ನಾಷ್ಟದು ಮಾಡಿದ್ದು ಡಬ್ಬಿ ಕಟ್ಕೊಂಡೇವ ನೀ? ಹ್ಞೂ ಹ್ಞೂ ಅಣ್ಣ ಕಟ್ಕೊಂಡೆ. ಸರಿ ಅದು ವೈನಿ ನಂಗೆ ತಡಾಕೈತ್ರಿ ಬಸ್ಸು. ಈಗ ಐತಿ ಮೊದಲು ಬಸ್ ರಶ್ ಭಾಳ ಅಕ್ಕಾವ. ನಾನು ಲಗು ಹೋಗ್ತೇನೆ ರೀ. ಆಯ್ತು ಹೋಗ್ಬಾ, ಹುಷಾರು ಹೋಗ್ಬಾ. ಹಾಂ ಆಯ್ತು, ನಾ ಬರ್ತೇನೆ. ನೋಡ್ರಿ ನಮ್ಮ ಸುಮಗ ಎಷ್ಟು ಮನೆ ಜವಾಬ್ದಾರಿ, ಎಷ್ಟು ತಿಳುವಳಿಕೆ ದೇವ್ರು ನಮ್ಮ ಗೋಪಾಲ್ಗೂ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಎಷ್ಟು ಚಲೋ ಇರ್ತಿದ್ವಲ್ಲ. ಎಲ್ಲದ ನಾವು ಹರಾಮ್ಕೋರಿನ? ಅದ ಜಳಕಕ್ಕೆ ಹೋಗಿ ನಾಷ್ಟ ಮಾಡಿ ರೆಡಿ ಹೋಗೇ ಬಿಡ್ತಾನೆ ಇಂಟರ್ವ್ಯೂಗೆ. ಬೆಳಗ್ಗೆ ಲಘುನೇ ಇದ್ದಾನ್ರಿ ಅವ, ನಾವೇನು ಎಬ್ಸೇ ಇಲ್ಲ ಅವನ್ನ. ಶಾಂತ, ನನ್ನ ತಮ್ಮನ ಗುಣ ನನಗೆ ಗೊತ್ತಿಲ್ಲನ. ಸುಳ್ಳ ನಾ ಅವ್ನು ಬೈತೀನಿ ಅಂತೇಳಿ ನನ್ನ ಮುಂದೆ ಅವನ ಬಗ್ಗೆ ಒಳ್ಳೇದು ಹೇಳಕ್ಕೆ ಹೋಗ್ಬೇಡ. ನೀ ಸುಳ್ಳು ಅವ ಎದ್ರಾಗ ಸಾಧ್ಯನೇ ಇಲ್ಲ ಅಂತೇಳಿ ನನಗೆ ಗೊತ್ತೈತಿ. ಹೋಗಿ ಬಿಡ್ರಿ, ಎತ್ತರ ಅವ್ನು ಮತ್ತೆ ಚಲೋ ಆದ್ರೆ ನಮ್ಗೆ ಅಷ್ಟೇ ಸಾಕಲ್ಲ. ಓ ಗಂಡ ಹೆಂಡತಿ ಮಾತಾಡ್ಕೊಂಡ ನಿಂತ್ಬಿಡ್ರಿ. ಸಂತಕ ಒಂದು ಕುಂಬಳಕಾಯಿ ಕೊಡುವ ತಡ ಹಾಕಿತಿ ಏನ ಒಂದು ಬೇಕಾ? ಅದೇ ಈಗ ಈ ಕುಂಬಳಕಾಯಿದಾಗ ಹೆಚ್ಚಿನಿ 2 ಹೋಳು ಕೊಡ್ತೀನಿ ವೈ. ಓಕೆ, 2 ಹೋಳು ಎದಕ್ಕೆ ಸಾಲ್ತೈತಿ? ನಮ್ಮ ಮನ್ಯಾಗಂತೂ ಸಾಂಬಂದಿದವನ್ನ ಸಂತಕ ಒಂದರ ಕೂಡ. ಆತು ತಗೋ, ಒಂದು ಕೊಡ್ತೀನಿ. ಅದ್ರ ಮತ್ತೆ ಅದು ಒಂದು ಖಾಲಿ ಆಗ್ತಾರೆ ಮತ್ತೆ ಸಂತಕ ಕುಂಬಳಕಾಯಿ ಐತೆ ಅಂತ ಬರಾಕ್ ಹೋಗ್ಬೇಡ. ಆತು ತಗೋ, ಹಂಗ್ಯಾಕೆ ಮಾಡ್ತೀವಿ? ಏ ಶಾಂತ, ಹೊಲ್ದಾಗ ರಗಡದ ಕೂಡ ಹಂಗ್ಯಾಕೆ ಮಾಡ್ತೀಯ? ನೋಡಲ್ಲಿ ಗೌಡ್ರಿಗಿರೋ ಒಳ್ಳೆ ಬುದ್ಧಿ ನಿನಗಿಲ್ಲ. ಹೌದವ ಹೌದು. ಆತು ಬಾ, ಕೊಡ್ತೀನಿ. ನಡಿ ಶಾಂತ, ಹೊಟ್ಟಿ ಜಗ್ಗಿಸ್ತದೆ, ತಾಟಚ್ ನಡಿವಾ. ಆತು, ನೀವು ಕೈಕಾಲು ಮುಖ ತಗೊಳೋಗ್ರಿ, ನಾ ತಾಟಿಸ್ತೇನೆ. ನನಗೆ ನಂದು ಇಲ್ಲುಗಳ ನಂದು ಏನು ಕಂಡಿಲ್ರಿಪ್ಪ, ಎಲ್ಲ ಆಟಾಡಕ್ಕೆ ಹೋಗೋಣ ಏನ ನೋಡ್ತೀನಿ. ಆ ಹುಡುಗಿ ಒಂದು ಓ ಸುಮಾ ಬಂದ್ಯಾ? ಹಾಂ ಮೇಡಮ್, ಸ್ವಲ್ಪ ಲೇಟ್ ಆತ್ರಿ. ಸ್ವಲ್ಪ ಬಸ್ ರಶ್ ಅದಾವಲ್ಲ, ಅದಕ್ಕೋಸ್ಕರ ಲೇಟ್ ಆಯ್ತು. ಸಾರಿ ಮೇಡಮ್. ಅಯ್ಯೋ ಇಲ್ಲಪ್ಪ, ಇರಲಿ. ಈಗಿನ ಕಾಲದಾಗ ಕೆಲಸದವ್ರು ಸಿಗೋದೇ ಅಪರೂಪ. ಅದ್ರಾಗೂ ಸಿಕ್ಕಾಗ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಏನಾಗಲ್ಲ. ಒಂದು ಕೆಲಸ ಮಾಡಿಬಿಡು, ನಂಗೆ ಮಹಿಳಾ ಕಾರ್ಯಕ್ರಮಕ್ಕೆ ಮೀಟಿಂಗ್ ಐತಿ ಇವತ್ತು 10 ಗಂಟೆಗೆ ಹೋಗಲೇಬೇಕು. ನೀನು ಬರೋ ಸಂಬಂಧೇ ವೇಟಿಂಗ್ ನಾನು. ಓ ಹೌದಾ ಮೇಡಮ್? ಹೌದು, ಅದು ನಾನೇ ಅರೇಂಜ್ ಮಾಡ್ತಿದ್ದೆ. ನೀನು ಮನಿ ಕೀ ನಿಂಗೆ ಕೊಟ್ಟು ಹೋದ್ರಾತು ಅಂತ ಸುಮ್ಮನಿದ್ದೆ. ಅದ್ರಾಗೂ ಪುಟ್ಟ ಬರ್ತಾನೆ ಈಗ 12 o'clock ಮನೆಗೆ ಬರ್ತಾನವನು. ಸ್ಯಾಟರ್ಡೆ ಅಲ್ವಾ ಇವತ್ತು, ಬೇಗ ಬರ್ತಾನೆ. ಹೀಗಾಗಿ ನೀ ಬಂದಮೇಲೆ ಹೋಗಬೇಕು ಅಂತ ಮಾಡಿದ್ದೆ. ಹೌದಾ, ಸರಿ ಮೇಡಮ್. ನೋಡು, ಅಲ್ಲೆಲ್ಲ ವೆಸಲ್ಸ್ ಇದೆ, ಆ ಬಟ್ಟೆ ಇದೆ ಸಿಕ್ಕಾಪಟ್ಟೆ. ವಾಷಿಂಗ್ ಮಿಷನ್ಗೆ ಹಾಲೆಲ್ಲ ಹಾಕೋಕ್ಕಾಗಲಿಲ್ಲ, ನೀನೇ ಕೈಯಿಂದ ವಾಶ್ ಮಾಡಬೇಕು. ಎಲ್ಲ ತುಂಬ ಗಲೀಜಾಗಿರೋ ಬಟ್ಟೆಗಳು, ನೀಟಾಗಿ ಮಾಡಿಬಿಡು ಸುಮಾ. ಸರಿ ಅಮ್ಮ. ಅಲ್ಲೇ ಪುಟ್ಟ ಬಂದಮೇಲೆ ಅವನಿಗೆ ಫ್ರಿಜ್ನಲ್ಲಿ ಹಾಲಿದೆ, ಅದನ್ನ ಬಿಸಿ ಮಾಡಿಕೊಡು. ಅದಕ್ಕೆ ಸ್ವಲ್ಪ ಹಾರ್ಲಿಕ್ಸ್ ಹಾಕ್ಕೊಡು. ಆಮೇಲೆ ಅವ್ನಿಗೆ ತಿನ್ನೋಕೆ ಏನಾದರೂ ಅವ್ನು ಏನು ಕೇಳ್ತಾನೆ ಅದು ಮಾಡಿಕೊಡು. ಸರಿ ಮೇಡಮ್, ಆಯಿತು. ಸರ್ ಇವತ್ತು ಬರಲ್ಲ, ಅವರು ಔಟ್ ಆಫ್ ಕಂಟ್ರಿ ಹೋಗಿದ್ದಾರೆ ವರ್ಕ್ ಮೇಲೆ. ಅವ್ರೇನು ಬರಲ್ಲ, ನಾವಷ್ಟೇ, ನಮಗಷ್ಟೇ ಅಡುಗೆ ಮಾಡಿಬಿಡು. ಸರಿ ಮೇಡಮ್. ಏನು ಮಾಡಲಿ ಇವತ್ತು ಅಡುಗೆನ? ಚಪಾತಿ ಮಾಡು, ದಾಲ್ ಮಾಡು, ರೈಸಲ್ಲಿ ಕಿಚಡಿ ಮಾಡಿಬಿಡು. ಎಲ್ಲನೂ ಹಾಟ್ ಬಾಕ್ಸಲ್ಲಿ ಹಾಕಿಡು. ಸಂಜೆವರೆಗೂ ಫ್ರೆಶ್ ಆಗಿರುತ್ತೆ, ಬಿಸಿಯಾಗಿರುತ್ತೆ. ಮತ್ತು ನನಗೆ ಸುಸ್ತಾಗಿರುತ್ತಲ್ಲ, ಬಂದು ಬಿಸಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಹಾಗೆ ತಿನ್ಕೊಂಬಿಡ್ಬೋದು. ಸರಿ ಮೇಡಮ್. ಅದು ಒಂಚೂರು ನಿಮ್ಮ ಹತ್ರ ಏನು ಸುಮಾ, ಈ ಸಲದ ಸ್ಯಾಲ್ರಿನ ಸ್ವಲ್ಪ ಬೇಗ ಕೊಟ್ಟರೆ ಅದು ಚಲೋ ಆಗ್ತಿತ್ತು. ಮನೇಲಿ ಸ್ವಲ್ಪ ಕಷ್ಟ ಮೇಡಮ್, ಸಿಲಿಂಡ್ರ್ ಕೂಡ ಇಲ್ಲ, ಅದಕ್ಕೆ. ಅಷ್ಟಕ್ಕೇನು ಸುಮಾ? ಸರಿ ಕೊಡ್ತೀನಿ, ನಾಳೆ ಬೆಳಗ್ಗೆನೇ ಕೊಡ್ತೀನಿ ಆಯಿತಾ? ಸರಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸರಿ, ಮನೆ ಕಡೆ ಹುಷಾರು. ಸರಿ ಮೇಡಮ್, ನಾನು ಬರ್ತೀನಿ. ಸರಿ ಮೇಡಮ್, ನಾನು ಬೇಗ ಕೆಲಸ ಮುಗಿಸ್ಕೊತೀನಿ. ಪುಟ್ಟ ಬರೋ ಹೊತ್ತಿಗೆ ಅವನ್ನ ಹೋಗಿ ಕರ್ಕೊಂಬರ್ಬೋದು. ಹೋಗು, ಹಿತ್ತಲಲ್ಲಿ ಎಲ್ಲ ಇದೆ, ಹೋಗಿ ಮಾಡು. ಸರಿ ಮೇಡಮ್.
ಎಷ್ಟೊಂದು ಪಾತ್ರೆ ಎಷ್ಟೊಂದು ಬಟ್ಟೆ ಇಟ್ಟಾಳೆ ಗೊತ್ತೇ ಈ ಅಮ್ಮ. ಇರಲಿ ಬಿಡ, ಕೆಲಸ ಆದಮೇಲೆ ಮತ್ತೆ ಮಾಡಿಸ್ಕೊಳ್ಳೋರೆ. ಬಡ ಬಡ ಮಾಡಿ ಇನ್ನು ಅಡುಗೆ ಮಾಡಬೇಕು, ಆ ಹುಡುಗನ ಕರ್ಕೊಂಬರ್ಬೇಕು. ನೋಡಿದ್ರಲ್ಲ ಸುಮಾ ಯಾಕೆ ಕೆಲಸ ಮಾಡಕ್ಕೆ ಬಂದಾಳ ಅಂಥೇಳಿ. ಮನೆ ಒಳಗೆ ಗಾರ್ಮೆಂಟ್ ಒಳಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂಥೇಳಿ ಇಲ್ಲಿ ಒಬ್ಬರು ಶ್ರೀಮಂತರ ಮನೆ ಕೆಲಸ ಮಾಡಕ್ಕೆ ಬರ್ತಿರ್ತಾಳೆ. ಯಾಕಂತಂದ್ರೆ ಗಾರ್ಮೆಂಟ್ಸ್ ಒಳಗೆ ಸುಮಾಗ ಕೆಲಸ ಸಿಕ್ಕಿರಂಗಿಲ್ಲ. ತನ್ನ ಅತ್ತಿಗೆಗೆ ವೈನಿಗೆ ತನ್ನ ಅಣ್ಣಗೆ ನಾ ಕೆಲಸ ಮಾಡೇ ಮಾಡ್ತೀನಿ, ಕೆಲಸ ಸಿಗುತ್ತಂತ ಆಶ್ವಾಸನೆ ಕೊಟ್ಟು ಹೋಗಿರ್ತಾಳೆ. ಇನ್ನು ಅವರಿಗೆ ನಿರಾಸೆ ಮಾಡಬಾರ್ದು ಅಂಥೇಳಿ ಈ ಮನೆ ಕೆಲ್ಸಕ್ಕೆ ಹೋಗ್ತಾಳೆ. ಆದ್ರೆ ಮನೆ ಒಳಗೆ ಸುಮಾ ಮನೆ ಕೆಲ್ಸಕ್ಕೆ ಹೊಂಟಾಳಂತ ಯಾರಿಗೂ ಗೊತ್ತಿಲ್ಲ. ಮುಂದೆ ಏನಾಕೈತಿ ಅಂಥೇಳಿ ನೀವ ನೋಡ್ರಿ. ವೈನಿ, ನಾನು ಹೋಗಿ ಬರ್ತೀನಿ ರೀ ಇಂಟರ್ವ್ಯೂಗೆ. ನಂಗೆ ಆಶೀರ್ವಾದ ಮಾಡಿರಿ ಒಳ್ಳೇದಲ್ಲ ಅಂಥೇಳಿ. ಯಪ್ಪ ಗೋಪಾಲ, ಇರ್ಲಿಪ್ಪ, ನನ್ನ ಆಶೀರ್ವಾದ ನಿಂಗೆ ಯಾವಾಗೂ ಇದ್ದೇ ಇರ್ತೈತಿ. ನೋಡು, ಈ ಸಲ ಇಂಟರ್ವ್ಯೂದಾಗ ಚಂದಗೆ ಮಾಡು. ನಿಮ್ಮ ಅಣ್ಣನ ಹೆಸರು ತೊಗೊಂಡ್ಬಾಲ. ಅಲ್ಲ, ಅವರು ನಿನ್ನ ಭಾಳ ಸೋಂಬೇರಿ, ಎದಕ್ಕೂ ಉಪಯೋಗಿಲ್ಲ, ಕೆಲ್ಸಕ್ಕೆ ಬಾರ್ದವಂತೆಲ್ಲ ಅಂದ್ಕೊಂಡಾರ. ಆದ್ರೆ ನೀ ಅದನ್ನ ಬದಲಾಯಿಸ್ಬೇಕಲ್ಲಪ್ಪ. ಎಷ್ಟು ದಿನ ಅಂತ ಹಿಂಗೆ ಇರ್ತಿ. ಇನ್ನು ನಾವು ಸುಮಾನ್ ಮದುವೆ ಮಾಡಬೇಕು, ನಂದನ್ ಮದುವೆ ಮಾಡಬೇಕು, ನಿನ್ನ ಮದುವೆ ಮಾಡ್ಬೇಕು. ನೋಡು, ಮನೆ ನೋಡ್ರೆ ಮಳೆಗಾಲ ಆದ್ರೆ ಸೋರ್ತೈತಿ, ಇದನ್ನೂ ರಿಪೇರಿ ಮಾಡ್ಕೋಬೇಕು. ನಾ ಭಾಳ ಕೆಲಸದವಪ್ಪ. ನೀನು ಒಂದು ದುಡ್ಯಾಕತ್ತಂದ್ರೆ ನಮಗೂ ಆಸರೆ ಆಕೈತಿ. ಸುಮಾನ್ ಮದುವೆ ಮಾಡ್ಕೊಡೋಣ ಒಳ್ಳೆ ಕಡೆ. ಅದಕ್ಕೆ ವೈನಿ, ನೀವೇನು ಹೆದರ್ಬೇಡ್ರಿ. ಈ ಸಲ ಇಂಟರ್ವ್ಯೂ ಮಾತ್ರ ಪಕ್ಕಾ ಮಾಡ್ಕೊಂಬರ್ತೇನೆ. ಅಲ್ಲಿ ಸಾಹೇಬ ಇವ್ರ ಮಾವನ ಮಗ ಅದ ನೋಡು, ಇವಂಗ ಪಕ್ಕಾ ಸಿಗ್ತೈತಿ. ಅಣ್ಣ ಅದು ನೋಡು ಗೋಪಾಲ, ನಿನಗೆ ವಯಸ್ಸು ಎಷ್ಟಂತ ಮಾಡಿ 26 ವಯಸ್ಸು. ನಿನಗೆ ಡಿಗ್ರಿ ಮುಗಿದ 5-6 ವರ್ಷ ಆತ. ನಿಂದ ಮನ್ಯಾಗ ಕಾಲಿನ ಕುಂತಿ. ಇಷ್ಟು ದಿನ ಕೆಲ್ಸಕ್ಕೆ ಹೋಗ್ತಿ, 2 ದಿನ ಯಾಕೆ ಕೆಲ್ಸದಾಗೂ ನಿಲ್ಲಂಗಿಲ್ಲ, ಮನೆಗೆ ಬರ್ತಿ. ಈಗರೇ ಸುತ್ತಗೆ ಕೆಲಸ ಮಾಡಕ್ಕೆ ಕಲಿ. ಗಂಡು ಮಕ್ಕಳು ಮನ್ಯಾಗ ಕುಂತು ಕೆಡಬಾರ್ದಪ್ಪ, ದುಡಿಬೇಕು. ಗಂಡು ಮಕ್ಕಳು ಅರ್ಥ ಮಾಡ್ಕೋ ಹೇಳುದನ್ನ. ಆಯ್ತಣ್ಣ, ಈ ಸಲ ಇಂಟರ್ವ್ಯೂನ ಬಿಡಂಗಿಲ್ಲಣ್ಣ. ಬಿಡ್ಲು ಕೂಡ್ದು ನೋಡು. ಇವ್ರ ಕೈಯ ಕಾಲ ಹಿಡಿದು ನನಗೆ ಅಲ್ಲಿ ಇಂಟರ್ವ್ಯೂ ಐತೆ ಅಂತೇಳಿ ಕೇಳ್ಕೊಂಡು ಬಂದೀನಿ. ಹೇಳ್ತಾನಪ್ಪ ಗೋಪಾಲ, ಚಂದಾಗಿ ಮಾಡಪ್ಪ, ನಮ್ಮ ಹೆಸರು ಉಳಿಸಪ್ಪ. ಅಣ್ಣ, ನೀ ಏನು ತಲೆ ಕೆಡ್ಸ್ಕೊಬೇಡಣ್ಣ. ಈ ಸಲ ನಾನು ಎಲ್ಲ ಮಾಡ್ಕೊಂಡು ಬರ್ತೇನೆ ಬರೋಬ್ಬರ. ಆಯ್ತು ಶಾಂತ, ನಾಟ ಗುಡಿ ಕಡೆ ಹೋಗಿ ಬರ್ತೇನೆ. ಎದಕ್ಕೂ ಹಿರಿಯರ ಕರೆದಿದ್ರು, ಗುಡಿಗೇನೋ ಫ್ಯಾನ್ ಹಾಕಿಸ್ತಾರಂತ ಮಾತುಕತೆ ಕರೆದಿದ್ರು. ನಾ ಹೋಗಿ ಬರ್ತೇನೆ ಒಂದಿಟ್ಟ. ಆತ್ರಿ, ಹೋಗ್ಬರ್ರಿ. ಚಂದಾಗೆ ಮಾಡಪ್ಪ. ಹ್ಞೂ ಅಣ್ಣ. ಕೇಳಿದಿಲ್ಲ ಗೋಪಾಲ, ನಿಮ್ಮ ಅಣ್ಣ ನಿನ್ನ ಮೇಲೆ ಭಾಳ ಕಾಳಜಿ ಇಟ್ಕೊಂಡಾನ. ಈಗಿನ ಕಾಲದಾಗ ಇಂಥ ವೈನಿ ಅನ್ನ ಸಿಕ್ಕೋದ್ರೆ ಪುಣ್ಯ ಮಾಡ್ರಿ ನೀವು. ಯಾವ್ದಾರ ಅಣ್ಣ ಮದುವೆಗಂತಲೇ ಹೆಂಡತಿ ಮಾತು ಕೇಳಿ ಯಾರನ್ನೂ ನೋಡಂಗಿಲ್ಲ. ಅಂತರಾಗ ಶಾಂತಕ್ಕ ಗೌಡ್ರು ದೇವ್ರಂತಾರಪ್ಪ. ನಿಮ್ಮೆಲ್ಲರೂ ತಮ್ಮ ಮಕ್ಕಳು ಅಂಥೇಳಿ ಸಾಕ್ತಾರ. ಅರ್ಥ ಮಾಡ್ಕೊಂಡು ಜೀವನ ಮಾಡಕ್ಕೆ ಕಲೀರಿ. ಎಷ್ಟು ದಿನ ಅಂತ ಮನ್ಯಾಗ ಖಾಲಿ ಕೊಂಡಿರ್ತಿ. ಗಿರ್ಜಿ ಹೋಗ್ಲಿ ಬಿಡ್ಲೆ, ಪಾಪ ಹುಡುಗಕ್ಕೆ ಎಲ್ಲರೂ ಹಿಂಗೆ ಬೈಯಾಕದ್ರ ಮನ್ಸಿಗೆ ತಿಳ್ಕೊಂಗಿಲ್ಲನ. ಅಯ್ಯೋ ಶಾಂತಕ್ಕ, ನೋಡು ಗೋಪಾಲ, ನಿಮ್ಮನ್ನ ಹಂಗೆ ಮಾತಾಡ್ತಾನೋ ಇವ್ರು ಎಲ್ಲ ಹಿಂಗೆ ಮಾತಾಡ್ತಾರ. ನೀ ಏನು ತಲೆ ಹಾಕೋಬೇಡ. ನೀನು ನಿನ್ನ ಇಂಟರ್ವ್ಯೂ ಬಗ್ಗೆ ಗಮನ ಕೊಡು, ಚಂದಕ್ಕೆ ಮಾಡು. ಆ ಸಾಹೇಬ್ ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಹೇಳ. ಶಾಲೆ ಕಲ್ತಿಯಲ್ಲ, ಶಾಣೆ ಆದಿಯಲ್ಲ. ಆತು ವೈನಿ, ಈ ಸಲ ಪಕ್ಕ ಕೆಲಸ ನನಗೆ. ಮತ್ತಿನ ಮೈದ್ನ ಅದು ಡಬ್ಬ್ಯಾಗ, ನಿಮ್ಮ ಬ್ಯಾಗ್ನಾಗ ಡಬ್ಬ್ಯಾಗ ಚಕ್ಲಿ ಇಟ್ಟೇನಿ. ಅಲ್ಲಿ ಹಸು ಆತಂದ್ರೆ ತಿಂದು ನೀರು ಕುಡಿ. ಆಮೇಲೆ ನಿನ್ನ ಕಿಸದಾಗ 200 ರೂಪಾಯಿ ಇಟ್ಟೇನಿ. ನಿಮ್ಮ ಅಣ್ಣ ಗೊತ್ತಿಲ್ಲ, ಸುಮಾಗೂ ಗೊತ್ತಿಲ್ಲ. ಗೊತ್ತಾರ ಬೈತಾಳೆ. ನಿನ್ನ ಖರ್ಚಿಗೆ ಅಲ್ಲೇ ಎದಕ್ಕರ ಬೇಕಾಗ್ತಾವ. ನಡ್ಕೊಂತ ಹೋದು ಹೋಗ್ಬೇಡಪ್ಪ, ಬಸ್ಸಿಗೆ ಹೋಗು, ಚಂದಕ್ಕೆ ಮಾಡಪ್ಪ. ಆತು ವೈನಿ, ಆತು. ನನಗೆ ತಾಯಿ ಇದ್ದಿದ್ರೆ ಇಷ್ಟು ಕಾಳಜಿ ಮಾಡ್ತಿದ್ಲು ಇಲ್ಲೋ ಗೊತ್ತಿಲ್ಲ. ನೀವು ವೈನಿ ಆಗಿ ಇಷ್ಟು ಕಾಳಜಿ ಮಾಡ್ತೀವಿ. ಪುಣ್ಯ ಮಾಡೀನಿ ನಾ ವೈನಿ, ಪುಣ್ಯ ಮಾಡೀನಿ. ಹೋಗೋ ಮಾರಯ್ಯ, ಇಂಥ ಸೆಂಟಿಮೆಂಟ್ ಡೈಲಾಗೆಲ್ಲ ಹೊಡಿಬೇಡ. ಹೋಗು, ಚಲೋ ಆಗಲಿ, ಹೋಗು, ಒಳ್ಳೇದಲ್ಲ. ಸರಿ ವೈನಿ, ಬರ್ತೀನಿ. ಕ್ಷೇಮವಾಗಿ ಹೋಗಿ ಲಾಭ ಪಾಪ. ಆತು ವೈನಿ. ಮತ್ತೇನು ಲೇಗಿರ್ತೀಯ? ಕುಂಬಳಕಾಯಿ ಪಲ್ಯದು ಮಾಡಿ ಬಂದೇನೆ. ಹೂನ್ವಾ, ಕುಂಬಳಕಾಯಿ ಪಲ್ಯನೂ ಮಾಡೀನಿ, ಕುಂಬಳಕಾಯಿ ಸಾರು ಮಾಡೀನಿ, ಕುಂಬಳಕಾಯಿದ್ದು ಹುಗ್ಗಿನೂ ಮಾಡಿ ಬಂದೇನೆ. ಅದು ಅಲ್ಲಲ್ಲ ಎಲ್ಲ ಒಂದೇ ದಿನ ಯಾಕೆ ಮಾಡಿದ್ದೆ? ಏನ ಮತ್ತೆ ತಿನ್ನೋಂಗಾಗಿತ್ತು ಅಂತ ಶಾಂತಕ್ಕ. ಅದ್ರಾಗ ಹೊಲಕ್ಕೆ ಬೇರೆ ಹೊಂಟಾಳೆ ನೀನು. ಮತ್ತು ಶಾಂತಕ್ಕನ ಮನೆಗೆ ಹಪ್ಪಳ ಮಾಡಕ್ಕೆ ಹೋಗುವ, ನಾ ಹೊಲಕ್ಕೆ ಹೋಗ್ತೀನಿ ಅಂತ ಹೊಲಕ್ಕೆ ಹೋದ್ಲಾ. ಹಿಂಗಾಗಿ ಎಲ್ಲ ಮಾಡಿ ಕಟ್ಟಿದ್ದೆ, ಹೋದ್ಲು. ಆತು ನಡ್ರವ. ಐಕಿನ ಪರಕ್ಕನ ಕರಿ ಹಪ್ಪಳ ಮಾಡಕ್ಕೊಂಡ್ರು. ಆ ಸೇಟು ನಿನ್ನೆ ಹೇಳಾನ, ನಮಗೆ 20 ಪಾಕೆಟ್ ಹಪ್ಪಳ ಬೇಕಾಗ್ಯಾವ ಅಂತೇಳಿ. ನಾನು ಅಲ್ಲಿ ಹೋಗಿ ಕೊಟ್ಟು ಬರ್ಬೇಕಲ್ಲ ಒಂದಿಟ್ಟು. ಸಂಜೆ ಮುಂದೆ ಹೋಗ್ತಾವ ಶಾಂತಕ್ಕ. ಆತು ತಗೊಂಗಾರ ಒಂದು ಪಾಕೆಟ್ ಮಾಡ್ಬೇಕಲ್ಲ. ಏನೋ ಪ್ಯಾಕೆಟ್ ಮಾಡಿಲ್ಲ. ಹೌದಾ, ಒಂದು ಈಟು ಅಡುಗೆ ಮನೆ ಹೆಸರು ಮಾಡಿಲ್ಲ. ಅಡುಗೆ ಮನೆ ಹೆಸರನ್ನ ಮಾಡಿ ಬಂದುಬಿಡ್ತೀನಿ. ಅದನ್ನ ಮಾಡು ನನ್ನ ಕೆಲಸ.
ಆಯ್ತು ತಗೊಳ್ಳಿ